ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೋರ್ಟ್ನಲ್ಲಿ ಇಲ್ಲಿ ಭಾರ್ಗವಿ ಜಿ.ಪಿ. ಪಾಟೀಲ್ ವಿರುದ್ಧ ರೊಚ್ಚಿಗೆತ್ತಿದ್ದಾಳೆ. ಜಿ.ಪಿ. ಪಾಟೀಲ್ನ ವಿರುದ್ಧ ಪ್ರಶ್ನೆಗಳನ್ನ ಸುರಿಮಳೆಯನ್ನೇ ಸುರಿಸ್ತಿದ್ದಾಳೆ. ಜಡ್ಜ್ ಇದ್ದಾರೆ ಅನ್ನೋದು ನೋಡ್ತಾ ಇಲ್ಲಿ ಜಿ.ಪಿ. ಪಾಟೀಲ್ ಭಾರ್ಗವಿ ನಡುವೆ ವಾಕ್ಸಮರ ಶುರುವಾಗ್ಬಿಟ್ಟಿದೆ. ಇದೆಲ್ಲದ್ರ ಜೊತೆಗೆ ಮಹಾ ಟ್ವಿಸ್ಟ್ ಸಿಗ್ತದೆ. ಇಲ್ಲಿ ಭಾರ್ಗವಿ ಬೃಂದ ಅಕ್ಕ ತಂಗಿರು ಅನ್ನೋ ವಿಷಯ ಬಯಲಾಗ್ತದೆ. ಈ ಒಂದು ವಿಷಯ ಗೊತ್ತಾಗ್ತದಾಗೆ ಜಿ.ಪಿ. ಪಾಟೀಲ್ ಏನು ಮಾಡಬಹುದು, ಏನಾಗ್ತದೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ.ಪಿ. ಪಾಟೀಲ್ ಸಂಧ್ಯಾದೇ ತಪ್ಪು, ವಿಕ್ಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ತನ್ನ ಕಕ್ಷಿದಾರ ಇನ್ನೋಸೆಂಟ್ ಅಂತ ಹೇಳಿ ಒಂದು ಕುಕ್ ಸ್ಟೋರಿನೇ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ಭಾರ್ಗವಿ ತಮ್ಮ ಜಿ.ಪಿ. ಪಾಟೀಲ್ ಸರ್ ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ. ನಿಜವಾಗ್ಲೂ ಸಿನಿಮಾ ಮತ್ತು ಧಾರಾವಾಹಿಯ ಒಂದು ಸೀರಿಯಲ್ ಕತೆ ಬರೆಯೋಕೆ ಒಂದು ಕ್ರಿಯೇಟಿವ್ ಮೈಂಡ್ ಬೇಕು, ಅಷ್ಟು ಒಂದು ಟ್ಯಾಲೆಂಟ್ ಇದೆ ಜಿ.ಪಿ. ಪಾಟೀಲ್ಗೆ ಅಂತ ಹೇಳ್ತಾಳೆ. ಇದರಿಂದಾಗಿ ಜಿ.ಪಿ. ಪಾಟೀಲ್ ರೊಚ್ಚಿಗೆ ಹೇಳ್ತಾರೆ. ತದನಂತರ ಜಡ್ಜ್ ಕೂಡ ಈ ರೀತಿಯಾಗಿ ಪರ್ಸನಲ್ ಇಶ್ಯೂಸ್ನ ಮಾತಾಡಬಾರ್ದು ಅಂದಾಗ ಸಾರಿ ಅಂತ ಹೇಳಿ ಭಾರ್ಗವಿ ತನ್ನ ವಾದವನ್ನು ಮುಂದುವರಿಸ್ತಾಳೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜಿ.ಪಿ. ಪಾಟೀಲ್ ಕತೆ ನಿಜ ಅಲ್ಲ. ಖಂಡಿತವಾಗ್ಲೂ ಸಂಧ್ಯಾ ನಿಜವಾಗ್ಲೂ ಅಸಹಾಯಕ ಹೆಣ್ಮಗಳಾಗಿದ್ದಾಳೆ. ಅವಳಿಗೆ ಅನ್ಯಾಯ ಆಗಿದೆ. ನಿಜವಾಗ್ಲೂ ಕೂಡ ವಿಕ್ರಮ್ ಭೂಪತಿ ಅವಳ ಬದುಕಲಿ ಆಟ ಆಡ್ತಾರ. ನಿಜವಾಗ್ಲೂ ಇಂಥ ಅಸಹಾಯಕ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅಂದರೆ ನೀವು ಒಂದು ಒಳ್ಳೆಯ ತೀರ್ಪನ್ನು ಕೊಡಬೇಕಾಗತ್ತೆ. ಈ ರೀತಿಯಾಗಿ ತಪ್ಪು ಮಾಡಿರ್ತಕ್ಕಂಥ ವಿಕ್ರಮ್ ಅಂತವ್ರಿಗೆ ಶಿಕ್ಷೆಯನ್ನು ಕೊಟ್ಟಾಗ ಇನ್ನೆಂದೂ ಕೂಡ ಇವರು ತಪ್ಪು ಮಾಡೋದಿಲ್ಲ. ಈ ಒಂದು ಶಿಕ್ಷೆಯನ್ನು ನೋಡಿ ತಪ್ಪು ಮಾಡೋರು ಕೂಡ ತಪ್ಪು ಮಾಡೋದಿಲ್ಲ ಅಂತ ಒಂದು ತೀರ್ಪನ್ನು ಕೊಡಬೇಕು ಅಂತ ಭಾರ್ಗವಿ ಕೋರ್ಟ್ ಮುಂದೆ ಇಡ್ತಾಳೆ. ತದನಂತರ ಇದೆಲ್ಲದರ ನಡುವೆ ಜಿ.ಪಿ. ಪಾಟೀಲ್ ಸಂಧ್ಯಾಳನ್ನು ಕಟ್ಟೆ ಮೇಲೆ ಕರೆದು ಅವಳನ್ನು ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಶುರು ಮಾಡ್ಕೋತಾರೆ. ಇಲ್ಲಿ ಸಂಧ್ಯಾ ನಿಜವಾಗ್ಲೂ ಜಿ.ಪಿ. ಪಾಟೀಲ್ ನೋಡ್ತಿದ್ದಾಗೆ ನಡಕ್ಕೆ ಹೋಗ್ಬಿಡ್ತಾಳೆ ಒಂದು ಕ್ಷಣ. ತದನಂತರ ಜಿ.ಪಿ. ಪಾಟೀಲ್ ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿ ಹೆಸರೇನು, ಜೊತೆಗೆ ನೀನು ಯಾಕೆ ಅವತ್ತು ಅಲ್ಲಿ ಹೋಗಿದ್ದೆ, ಏನು ನಡೀತು, ಎಲ್ಲವನ್ನ ಕೂಡ ಕೇಳ್ತಿದ್ದಾಗ ಅದು ನನ್ನ ಕೆಲಸ ಮಾಡ್ತಿರೋ ಮನೇಲಿ ಅಂದರೆ ನಿಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅದೇ ಕಾರಣಕ್ಕೆ ಪ್ರಸಾದ ತಗೊಂಡು ನಿರ್ಮಲಾ ಮೇಡಮ್ ನನ್ನ ವಂದನಾಗೆ ಕೊಟ್ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಅವರು ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ದೆ ಅಂತ ಸಂಧ್ಯಾ ಹೇಳಿದಾಗ ವಂದನೆ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಜಿ.ಪಿ. ಪಾಟೀಲ್. ವಂದನಾ ನಿಮಗೆ ಗೊತ್ತಿದೆ ಅಲ್ವಾ ಸರ್, ನಿಮ್ಮ ಭಾವಿ ಸೊಸೆ ಅಂತ ಸಂಧ್ಯಾ ಹೇಳಿದ ತಕ್ಷಣ ಇಲ್ಲಿ ಪರ್ಸ್ನಲ್ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ ವಾಯ್ಸ್ ರೇಸ್ ಮಾಡಿ ಒಂದೇ ಕ್ಷಣಕ್ಕೆ ಸಂಧ್ಯಾನ ನಡಗಿಸ್ಬಿಡ್ತಾರೆ ಜಿ.ಪಿ. ಪಾಟೀಲ್. ಈ ರೀತಿಯೆಲ್ಲ ಮಾತಾಡಿ ನಮ್ಮ ಕಕ್ಷಿದಾರರನ್ನ ಹೆದರಿಸ್ತಿದ್ದಾರೆ ಅಂತ ಭಾರ್ಗವಿ ಕೂಡ ಹೇಳ್ತಾರೆ. ಇಲ್ಲಿ ಹೇಳಿದಕ್ಕಷ್ಟೇ ಉತ್ತರ ಕೊಡಮ್ಮ ಅಂತ ಹೇಳಿ ಜಡ್ಜ್ ಕೂಡ ಸಂಧ್ಯಾಗೆ ತಿಳಿಸ್ತಾರೆ. ನಂತರ ಇಲ್ಲಿ ಸಂಧ್ಯಾ ಅದು ವಂದನಾ ಮೇಡಮ್ ಅವ್ರಿಗೆ ಕೊಡೋಕೆ ಹೋಗಿದ್ದೆ, ಅಲ್ಲಿ ವಿಕ್ರಮ್ ಭೂಪತಿ ಅವರು ಇದ್ರು ಅಂತ ಹೇಳಿದಾಗ ವಿಕ್ಕಿ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತಿರ್ತಾಳೆ ಸಂಧ್ಯಾ. ಇದನ್ನೇ ಇಟ್ಕೊಂಡಂತ ಜಿ.ಪಿ. ಪಾಟೀಲ್ ವಿಕ್ಕಿ ಅಂತ ಹೇಳ್ತಿದ್ಯಾ ಅಂದ್ರೆ ಕ್ಲೋಸ್ ಅಲ್ಲಿ ಸರ್ಕಲ್ ಬಿಟ್ಟು ಬೇರೆ ಯಾರು ವಿಕ್ಕಿ ಅಂತ ಕರೆಯೋಕೆ ಆಗೋದಿಲ್ಲ. ಆದ್ರೆ ನೀನು ವಿಕ್ಕಿ ಅಂತ ಕರೀತಿದ್ಯಾ, ನಿಜ ಹೇಳ್ಬೇಕು ಅಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ ಕರಿಬೇಕಲ್ವಾ ವಿಕ್ರಮ್ ಭೂಪತಿ ಅಂತ. ಅಂಥದ್ರಲ್ಲಿ ವಿಕ್ಕಿ ಅಂತಿದ್ಯಾ ಅಂದ್ರೆ ಅಲ್ಲಿ ಗೊತ್ತಾಗ್ತದೆ ನೀನು ಎಷ್ಟು ಅವನಿಗೆ ಕ್ಲೋಸ್ ಆಗ್ಬೇಕು ಅನ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗೆ ಭಾರ್ಗವಿ ಕೂತಲ್ಲೇ ಸಿಡುಕ್ತಿದ್ದಾಳೆ. ಜೊತೆಗೆ ಇತ್ತ ಕಡೆ ವಿಕ್ಕಿಗಂತೂ ಫುಲ್ ಖುಷಿ ಆಗ್ತದೆ, ಜಿ.ಪಿ. ಅಂಕಲ್ ತುಂಬಾ ಸುಲಭವಾಗಿ ನನ್ನ ಪರ ವಾದ ಮಾಡ್ತಿದ್ದಾರೆ ಅಂತ. ಈ ಕಡೆ ಸಂಧ್ಯಾ ನಿಜವಾಗ್ಲೂ ಹೆದರ್ಕೋತಿದ್ದಾಳೆ, ಜೊತೆಗೆ ಕಣ್ಣೀರು ಹಾಕ್ತಿದ್ದಾಳೆ ಜಿ.ಪಿ. ಪಾಟೀಲ್ ಆಡ್ತಿರೋ ಮಾತಿಗೆ. ಸರಿ ಆಯ್ತು, ಅಲ್ಲಿ ಏನಾಯ್ತು ಹೇಳು ಅಂತ ಕೇಳಿದಾಗ ಇಲ್ಲಿ ಸಂಧ್ಯಾ ಅಲ್ಲಿ ನಾನು ಪ್ರಸಾದ ಕೊಡೋಕೆ ಹೋಗಿದ್ದಾಗ ವಿಕ್ಕಿ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಪಾರ್ಟಿ ಮಾಡ್ತಿದ್ರು. ಆ ಟೈಮಲ್ಲಿ ನಾನು ಹೋದಾಗ ಅವ್ರು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರು, ಕೈ ಇಟ್ಕೊಳ್ಳೋಕೆ ಬಂದರು, ನನ್ನ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರು. ಆಗ ನಾನು ಬೇಡ ಅಂತ ಅಪೋಸ್ ಮಾಡಿದೆ. ಅಲ್ಲಿ ಫ್ರೆಂಡ್ಸ್ ಅಲ್ಲಿ ಮಧ್ಯ ಕೂತಿದಾರಲ್ವ ಅವ್ರು ನನಗೆ ಸಹಾಯ ಮಾಡಿದ್ರು. ಫ್ರೆಂಡ್ ಎಲ್ಲರೂ ಕೂಡ ವಿಕ್ಕಿಗೆ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಅವರು ಮಾತ್ರ ಈ ರೀತಿ ಮಾಡೋದು ತಪ್ಪು ಅಂತಿದ್ರು. ನಂತರ ವಿಕ್ರಮ್ ಭೂಪತಿ ಅವರು ನನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿಬಿಟ್ರು ಅಂದಾಗ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ರು ಅಂದರೆ ಸ್ವಿಮ್ ಮಾಡೋಕೆ ಬರುತ್ತಾ ನಿನಗೆ, ಹೇಗೆ ಎದ್ದು ಬಂದೆ ಅಂದಾಗ ಇಲ್ಲ ನನಗೆ ಸ್ವಿಮ್ ಮಾಡೋಕೆ ಬರೋದಿಲ್ಲ, ಅದೇ ನನಗೆ ಹೆಲ್ಪ್ ಮಾಡಿದ್ರು, ನನ್ನ ಪರ ಮಾತಾಡಿದ್ರು ವಿಕ್ರಮ್ ಅವ್ರ ಜೊತೆ ಅನ್ನಲ್ವಾ, ಅವರೇ ನನ್ನ ಮೇಲ್ಗಡೆ ಎತ್ತಿ ಸಹಾಯ ಮಾಡಿದ್ದು ಅಂತ ಹೇಳ್ತಾರೆ. ನಂತರ ಏನಾಯಿತು ಅಂದಾಗ ಹೇಳುವುದಕ್ಕೆ ಮುಜುಗರ ಆಗ್ತಿರುತ್ತೆ ಸಂಧ್ಯಾಗೆ. ಆದರೂ ಕೂಡ ಈ ಒಂದು ಕೇಸ್ ತುಂಬಾ ಸೀರಿಯಸ್, ಹಾಗಾಗಿ ನೀನು ಒಂದೊಂದು ಇಂಚನ್ನು ಕೂಡ ಬಿಡದೆ ಮಾತಾಡಬೇಕು, ಹೇಳಬೇಕು ಅಂತ ಜಿ.ಪಿ. ಪಾಟೀಲ್ ಹಟ್ಟಿಗೆ ಬೀಳ್ತಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸಂಧ್ಯಾಗೆ. ಫೈನಲಿ ಆ ವಿಷಯನ ಹೇಳಲೇಬೇಕಾಗತ್ತೆ. ತುಂಬ ಮುಜುಗರಕ್ಕೆ ಒಳಗಾಗಂತ ಸಂಧ್ಯಾ ಎಲ್ಲವನ್ನೂ ಕೂಡ ಹೇಳೋದಕ್ಕೆ ಮುಂದಾಗ್ತಾರೆ. ಅವ್ರು ನನ್ನ ಕೈ ಇಟ್ಕೊಂಡು ಅಸಭ್ಯವಾಗಿ ಬಿಹೇವ್ ಮಾಡಿದ್ರು, ಬೇರೆ ರೀತಿಯಲ್ಲಿ ಇಟ್ಕೊಳ್ಳೋಕೆ ಬಂದರು, ತಪ್ಕೊಳ್ಳೋಕೆ ಬಂದರು, ಹಾಗೆ ಹಿಂಗೆ ಏನೇನು ಮಾಡಿದ್ನೋ ಎಲ್ಲವೂ ಕೂಡ ಡೀಟೇಲ್ ಆಗಿ ಹೇಳಿದ್ದೆ. ನಾನು ಕಪಾಳಕ್ಕೆ ಬಾರಿಸಿ
ಅಲ್ಲಿಂದ ಹೊರಟ್ಬಿಟ್ಟೆ. ನಂತರ ಭಾರ್ಗವಿ ಅಕ್ಕ ಸಿಕ್ಕಿ ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಜೊತೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂದಾಗ, ನೋಡಿ ಸರ್ ಇವ್ರು ಏನೇ ಹೇಳ್ತಿದ್ದಾರೋ ಜಾರ್ಜ್, ಅದು ಯಾವುದು ಕೂಡ ಯಾವುದು ಕೂಡ ನಿಜ ಅಲ್ಲ. ಎಲ್ಲವೂ ಕೂಡ ಈಕೆ ಎಣ್ದಿರ್ತಕ್ಕಂಥ ಒಂದು ಸುಳ್ಳಿನ ಕಂತೆ. ಖಂಡಿತವಾಗ್ಲೂ ವಿಕ್ಕಿ ಮಧ್ಯಾಹ್ನ ಹೊತ್ತು ಯಾಕೆ ಪಾರ್ಟಿ ಮಾಡ್ತಾರೆ? ಅವ್ರು ಹಿಂದೆ ದಿನ ಬಿಯರನ್ನೆಲ್ಲ ತಂದು ಇಟ್ಕೊಂಡಿದ್ದು ನಿಜ, ಬಟ್ ರಾತ್ರಿ ಪಾರ್ಟಿ ಮಾಡಲಿಕ್ಕೆ. ಬಟ್ ಮಧ್ಯಾಹ್ನ ಎಲ್ಲರೂ ಕೂಡ ಊಟ ತಿಂತ ಆರಾಮಾಗಿದ್ರು. ಅಂಥದ್ರಲ್ಲಿ ಇವಳ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂದರೆ ಖಂಡಿತ ಸುಳ್ಳು. ನಾನು ಏನು ಹೇಳಿದ್ನು ಅದೇ ಸತ್ಯ. ಈಕೆನೆ ಅವ್ರ ಜೊತೆ ಹೋಗಿ ಪಾರ್ಟಿ ಮಾಡೋಕೆ ಹೋಗಿದ್ದು, ಇವಳೇ ಅವ್ರ ಮೇಲೆ ಬಿದ್ದು ಹೋಗಿದ್ದು, ಇದೇ ನಿಜ ಅಂತ ಹೇಳಿ ಜಿ.ಪಿ. ಪಾಟೀಲ್ ವಾದ ಮಾಡ್ತಿದ್ದಾರೆ. ಜೊತೆಗೆ ಇದು ಎಲ್ಲವನ್ನೂ ಕೂಡ ಸಾಬೀತುಪಡಿಸಬೇಕು ಅಂದರೆ ನಿಮ್ಮ ಹತ್ರ ಏನಿದೆ ಸಾಕ್ಷಿ ಅಂತ ಹೇಳಿ ಜಡ್ಜ್ ಕೇಳಿದಾಗ, ಏನಿರುತ್ತೆ ಸುಳ್ಳಿನ ಸಾಕ್ಷಿಗೆ, ಸುಳ್ಳಿನ ಕತೆಗೆ ಅಂತ ಹೇಳಿ ಭಾರ್ಗವಿ ಅನ್ಕೋತಾಳೆ. ಬಟ್ ಸಾಕ್ಷಿ ಇದೆ, ಯಾಕಂದ್ರೆ ಅವತ್ತೇ ನಮ್ಮ ವಿಕ್ರಮ್ ಭೂಪತಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಒಂದು ವಿಷಯವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ, ಈ ಕಡೆ ಭಾರ್ಗವಿ ಪ್ರತಾಪ್ ಅವ್ರನ್ನ ಕೇಳ್ತಿದ್ದಾಳೆ. ಪ್ರತಾಪ್ ಇಲ್ಲ, ನಾನು ಯಾವುದೇ ರೀತಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಿದ್ದಾರೆ. ನಂತರ ಪ್ರತಾಪ್ ಅವ್ರು ಬಂದಿದ್ದೆ, ಜಿ.ಪಿ. ಪಾಟೀಲ್ ಸರ್ ತಪ್ಪು ತಿಳ್ಕೊಂಡಿರ್ಬೇಕು, ನಾನು ಯಾವುದೇ ರೀತಿ ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡಿಲ್ಲ ಅಂದಾಗ, ನೀವು ಅನ್ಕೊಂಡಿರೋದು ಸರಿನೇ, ಬಟ್ ನಿಮ್ಗಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಸಬ್ ಇನ್ಸ್ಪೆಕ್ಟರ್ಗೆ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ನ ಕರೀತಾರೆ. ಫೈನಲಿ ಇಲ್ಲಿ ಭಾರ್ಗವಿ ಶಾಕ್ ಆಗ್ತಿದ್ದಾಳೆ. ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದೆ, ಜಿ.ಪಿ. ಪಾಟೀಲ್ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನ ಪಿನ್ ಟು ಪಿನ್ ಹೇಳ್ತಿದ್ದಾರೆ. ಬಿಕಾಸ್ ಆ ಸಬ್ ಇನ್ಸ್ಪೆಕ್ಟರ್ ಕೂಡ ಜಿ.ಪಿ. ಪಾಟೀಲ್ ಕಡೆಯವರೇ ಆಗಿದ್ದಾರೆ. ಹಾಗಾಗಿ ಏನಾಯ್ತು ಅವತ್ತು ಅಂತ ಕೇಳಿದಾಗ, ಅವತ್ತು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇತ್ತು. ಹಾಗಾಗಿ ನನಗೆ ಡೇಟ್ ತುಂಬಾ ಚೆನ್ನಾಗಿ ನೆನಪಿದೆ. ಅವ್ರು ಬಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದ್ರು. ನಾನು ಅವತ್ತೇ ಕಂಪ್ಲೇಂಟ್ ತಗೊಂಡೆ, ಮಾರ್ಚ್ 3ನೇ ತಾರೀಕು. ಅದರ ಸಾಕ್ಷಿ ಕೂಡ ಇಲ್ಲಿದೆ, ಕಾಪಿ ಅಂತ ಹೇಳಿ ಕೊಡ್ತಾರೆ. ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇಲ್ಲಿ ಭಾರ್ಗವಿ ಇಲ್ಲ, ಇಷ್ಟು ದಿನ ಇಲ್ದಿರೋ ಸಾಕ್ಷಿ ಇವಾಗ ಹೀಗೆ ಬಂತು ಈ ಕಂಪ್ಲೇಂಟ್ ಅಂತ ಪ್ರಶ್ನೆ ಮಾಡ್ತಿದ್ರೆ, ಇದನ್ನೇ ಅಮ್ಮ ಹೇಳುದು, ಪಾಪ ನಿನ್ಗಿನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಸತ್ತೆ. ಒಂದು ಕೇಸ್ಗೆ ನಾವು ಇಳಿದಾಗ ಅದನ್ನ ಡೆಪ್ತ್ ಆಗಿ ಹೋಗ್ತಾ ಇಂಥ ಸಾಕ್ಷಿಗಳು ಬರ್ತಾ ಹೋಗ್ತವೆ. ಈ ಜಿ.ಪಿ. ಪಾಟೀಲ್ ಅಂದ್ರೆ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ಭಾರ್ಗವಿ ಅಂತೂ ಇಲ್ಲ, ಇದನ್ನ ಎಲ್ಲ ಕೂಡ ನಾನು ಸ್ಟಡಿ ಮಾಡಬೇಕು, ಆ ಕಾಪಿ ನನಗೂ ಕೂಡ ಬೇಕು. ನಿಜ ಹೇಳಬೇಕು ಅಂದರೆ ನಾನು ಇವತ್ತೇ ಸಾಕ್ಷಿನ ಸಬ್ಮಿಟ್ ಮಾಡಬೇಕಿತ್ತು, ಆದರೆ ಏನು ಮಾಡಿ, ಅದು ನನ್ನ ಕೈಯಲ್ಲಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು, ಜೊತೆಗೆ ಈ ಒಂದು ಕೇಸನ್ನು ಕೂಡ ಸ್ಟಡಿ ಮಾಡಬೇಕಾಗಿದೆ ಅಂದಾಗ, ಇಲ್ಲಿ ಜಡ್ಜ್ ಕೂಡ 10 ದಿನಗಳ ಕಾಲಾವಕಾಶವನ್ನು ಕೊಡ್ತಾರೆ. ಇದರ ನಡುವೆ ಭಾರ್ಗವಿ ಮತ್ತು ಜಿ.ಪಿ. ಪಾಟೀಲ್ ನಡುವೆ ವಾಕ್ ಸಮರಾನೇ ನಡೆದೋಗುತ್ತೆ. ಕೋರ್ಟಲ್ಲಿ ಇದೀವಿ ಅಂತಾನೂ ಕೂಡ ಅನ್ಕೊಳ್ದೆ ಇಲ್ಲಿ ಭಾರ್ಗವಿ ರೊಚ್ಚು ಗೆದ್ದಿದ್ದಾಳೆ ಜಿ.ಪಿ. ಪಾಟೀಲ್ ಅನ್ಯಾಯಕ್ಕೆ. ಇಲ್ಲಿ ಜಿ.ಪಿ. ಪಾಟೀಲ್ ಕೂಡ ಭಾರ್ಗವಿ ಜೊತೆ ಒಂದು ವಾಕ್ ಸಮರಕ್ಕೆ ಇಳಿದಿದ್ದಾರೆ. ಜಡ್ಜ್ ಇದನ್ನೆಲ್ಲಾನು ಕೂಡ ಸ್ಟಾಪ್ ಮಾಡ್ತಾರೆ. ತದನಂತರ ಕೋರ್ಟ್ನ ಮುಂದಿನ ಹಿಯರಿಂಗ್ಗೆ ಆಗ್ತಾರೆ. ಕೋರ್ಟ್ನ ಒಂದು ಡೇಟನ್ನು, ಭಾರ್ಗವಿ ಕೇಸ್ನ ಡೇಟನ್ನು. ತದನಂತರ ಇಲ್ಲಿ ಭಾರ್ಗವಿ ಇವತ್ತೇ ಎಲ್ಲಾನು ಕೂಡ ಮಾಡಿಬಿಡ್ತೀನಿ, ಕೇಸ್ ಗೆದ್ದು ಬಿಡ್ತೀನಿ, ನಾನು ಸೋಲಿಸ್ಬಿಡ್ತೀನಿ ಅಂತದ್ದ ಏನಾಯಿತು ಅಂತಂದಾಗ, ಗೆದ್ದೆ ಅಂತ ಬೀಗಬೇಡಿ, ಇವತ್ತು ನೀವು ಮೇಲುಗೈ ಸಾಧಿಸಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಂಡವಾಳನ ಬಿಚ್ಚಿಡದೆ ವಿಕ್ಕಿನ ಜೈಲು ಕಳಿಸ್ದೆ ನಾನು ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಆ ಕಡೆ ವಿಕ್ಕಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಅಪ್ಪ ಹೇಳಿದ್ದು ನಿಜ, ಜಿ.ಪಿ. ಅಂಕಲ್ ಸಾಮಾನ್ಯ ಅಲ್ಲ, ನಿಜವಾಗ್ಲೂ ಕೂಡ ದೈತ್ಯ ಅಂತ ಅನ್ಕೋತಿದ್ದಾರೆ. ತದನಂತರ ಆಯ್ತ ಕಡೆ ಜಿ.ಪಿ. ಪಾಟೀಲ್ ಮನೆಗೆ ಬರೋಕ್ಕೂ ಮುನ್ನನೇ ಇಲ್ಲಿ ನಿರ್ಮಲಾ ಜಿ.ಪಿ. ಪಾಟೀಲ್ ಅವರಿಗೆ ಬೃಂದಾ ಭಾರ್ಗವಿ ಅಕ್ಕ ಅನ್ನೋ ವಿಷಯ ಗೊತ್ತಾಗಿದೆ. ಸಾಕ್ಷಿ ಸಮೇತ ಇದನ್ನ ಪ್ರೂವ್ ಮಾಡಿದ್ದಾರೆ. ಬೃಂದಾನ ಇದನ್ನ ಪ್ರಶ್ನೆ ಮಾಡ್ತಿದ್ದಾಗೆ ಬೃಂದ ತಲೆ ತಗ್ಸಿ ನಿಂತಿದ್ದಾರೆ. ಜಿ.ಪಿ. ಪಾಟೀಲ್ ಬರ್ತಿದ್ದಾಗೆ ಏನಾಯ್ತು ಏನು ಅಂತ ಪ್ರಶ್ನೆ ಮಾಡ್ತಿದ್ರ. ಈ ಬೃಂದ ಯಾರು ಅಂತ ಗೊತ್ತಾ? ಭಾರ್ಗವಿ ಅಕ್ಕ. ಭಾರ್ಗವಿ ಮತ್ತೆ ಇವಳು ಅಕ್ಕ ತಂಗಿರು ಅನ್ನೋ ವಿಷಯವನ್ನ ಹೇಳ್ತಾರ. ಈ ಕಡೆ ಸಾಕ್ಷಿ ಅಂತೂ ನಮ್ಮನೇಲೆ ಇಟ್ಕೊಂಡು ನಮ್ಮ ಭಾವನ್ ವಿರುದ್ಧನೇ ಸಂಚು ಮಾಡಿ ತಂಗಿನ ಗೆಲ್ಸೋಕ್ ನೋಡ್ತಿದ್ಯಾ ಅಂತ ಹೇಳಿ ಕೆಂಡ ಕಾಡ್ತಿದ್ದಾರೆ. ಈ ಕಡೆ ಇಲ್ಲ ಅಂತ ಹೇಳಿ ಬೃಂದ ಹೇಳ್ತಿದ್ರು ಕೂಡ ಆ ಕಡೆ ಜಿ.ಪಿ. ಪಾಟೀಲ್, ಇನ್ನು ನೀನು ಭಾರ್ಗವಿ ಅಕ್ಕನ ಅಂದಮೇಲೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಮನೆಯಿಂದ ಒದ್ದು ಓಡಿಸೋಕೆ ಮುಂದಾಗ್ತಿದ್ದಾರೆ ಜಿ.ಪಿ. ಪಾಟೀಲ್. ಫೈನಲಿ ಬೃಂದ ಮನೆಗೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕಾಗಿದೆ. ಅತ್ತ ಕಡೆ ಭಾರ್ಗವಿ ಈ ಒಂದು ಕೇಸಲ್ಲಿ ಹೇಗೆ ಜಿ.ಪಿ. ಪಾಟೀಲ್ನ ಸೋಲಿಸಿ ಸಂಧ್ಯಾಗೆ ನ್ಯಾಯ ಕೊಡಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು? ಆ ಪೆನ್ ಡ್ರೈವ್ ಕತೆ ಏನಾಗತ್ತೆ? ಅರ್ಜುನ ಪೆನ್ ಡ್ರೈವ್ ನ ತಂದು ಭಾರ್ಗವಿಗೆ ಕೈಗೆ ಒಪ್ಪಿಸ್ತಾರ. ಏನಾಗ್ಬಹುದು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ